ಹೇಳು, ಏನು ವಿಷಯ ನೆನೆ ನನ್ನ ಹತ್ರ ಬರೋ ಥರ ಮಾಡ್ತು? ಈಸ್ ಎವ್ರಿಥಿಂಗ್ ಆಲ್ ರೈಟ್? ನಾಟ್ ದಟ್ ಗ್ರೇಟ್ ಇಂಚು. ಕ್ಯಾನ್ ಐ ಕಾಲ್ ಯು ಇಂಚು? ಎಸ್ ಆಫ್ ಕೋರ್ಸ್. ನಿಂಗೆ ಅದರಿಂದ ಖುಷಿ ಸಿಗುತ್ತೆ ಅಂತಂದರೆ ನೀನು ನನ್ನನ್ನು ಇಂಚು ಅಂತ ಕರಿಬೋದು. ಸಡನ್ನಾಗಿ ಏನಾಯಿತು? ಎನಿ ಪ್ರಾಬ್ಲಮ್ ನೀನು ನನ್ನ ಹತ್ರ ಹೇಳ್ಕೋಬೋದು. ಐ ಟ್ರೈ ಟು ಸಾಲ್ವ್ ಇಟ್. ಅಂದರೆ ಅಂಥ ಸ್ಪೆಷಲ್ ಪ್ರಾಬ್ಲಮ್ ಏನೂ ಇಲ್ಲ, ಎಲ್ಲ ಹುಡುಗರಿಗೂ ಇರೋವಂಥದ್ದೇ. ಫೈನಾನ್ಷಿಯಲಿ ನಾಟ್ ಗುಡ್. ನನ್ನ ಫ್ಯಾಮಿಲಿ ಕಡೆ ನನ್ನ ಅಷ್ಟೊಂದು ಕೇರ್ ಮಾಡಲ್ಲ. ಇನ್ನು ಫ್ರೆಂಡ್ಸ್ ವಿಚಾರಕ್ಕೆ ಬಂದರೆ ಹೇಳ್ಕೊಳ್ಳೋಕ್ಕಷ್ಟೇ. ಐ ಡೋಂಟ್ ನೋ, ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಾನು ಓದಿರೋದಕ್ಕೂ ನಾನು ಮಾಡ್ತಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಈ ಸೊಸೈಟಿ ಏನು ಹೇಳ್ಕೊಳ್ಳೋಷ್ಟು ಚೆನ್ನಾಗಿಲ್ಲ. ಇದ್ರ ಮಧ್ಯೆ ನಾನು ಬಿಸ್ನೆಸ್ಗೂ ಕೈ ಹಾಕಿದೆ, ಅದು ನನ್ನ ಕೈ ಹಿಡಿಲಿಲ್ಲ. ಆ್ಯಂಡ್ my love life, it has become a worst part of my life. ನಿಜವಾಗ್ಲೂ ಒಬ್ಬ ಹುಡುಗನಾಗಿ ಈ ಸೊಸೈಟಿಯಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ. ಅಷ್ಟೇನಾ? ಓಕೆ, ಫೀಲ್ ಫ್ರೀ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಆರ್ ಟೆಂಪ್ರರಿ, ಸೊ ಅದನ್ನು ಪಕ್ಕಕ್ಕೆ ಇಡು. ನೀನು ನಿನ್ನ ಡೈರೆಕ್ಷನ್ ಮೇಲೆ ಫೋಕಸ್ ಮಾಡು. ಗ್ರೇಟ್ ಥಿಂಗ್ಸ್ ಆರ್ ವೇಟಿಂಗ್ ಫಾರ್ ಯು. ಲವ್ ಯೋರ್ ಸೆಲ್ಫ್ ಅಂತ ನಾನು ನಿಂಗೆ ಹೇಳಲ್ಲ, ಇಟ್ಸ್ ಎ ಕ್ಲೀಶೆ ಐ, ಬಟ್ ನಾನು ನಿಂಗೋಸ್ಕರ ಯಾವಾಗಲೂ ಇರ್ತೀನಿ. ವಿತ್ ಆಲ್ ಮೈ ಸಪೋರ್ಟ್ ಯು ಕ್ಯಾನ್ ಅಚೀವ್ ಗ್ರೇಟ್ ಥಿಂಗ್ಸ್. ವಿಲ್ ಯು ಅಕ್ಸೆಪ್ಟ್ ಮೈ ಆಫರ್? ನಿಜವಾಗ್ಲೂ ಯು ಆರ್ ಎ ಡಿವೈನ್ ಪೀಸ್ ಆಫ್ ಗಾಡ್. ಆರ್ ಯು ಸೀರಿಯಸ್? ಎಸ್, ಐ ಆಮ್ ಸೀರಿಯಸ್. ನಾನು ನಿನ್ನೆಲ್ಲ ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗೆಲ್ಲ ನನ್ನ ಅವಶ್ಯಕತೆ ಬರುತ್ತೋ ಆಗೆಲ್ಲ ನಾನು ನಿನ್ನ ಜೊತೆನೇ ಇರ್ತೀನಿ. It may be in office, room, and even in your cell, anytime. ವಾವ್, ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಲ್ಲೇ ನಂಗೆ ಈ ಥರ ಯಾರೂ ಹೇಳಿರಲಿಲ್ಲ, ನೀವೇ ಹೇಳಿದ್ದೆ. ಥ್ಯಾಂಕ್ ಯು.